ಅಳಿವಿನತ್ತ ಸಾಗುತ್ತಿರುವ ಗುಡ್ಡದ ಬಂಗಾರ. ಹಾಲು ನೀಡುವ ಮರ ರೈತರಿಗೆ ಬೇಡವಾಯ್ತಾ? ಒಂದು ಕಾಲದಲ್ಲಿ ಮಲೆನಾಡು ಭಾಗದ ಅದೆಷ್ಟೋ ಹೆಕ್ಟೇರ್ ಜಮೀನುಗಳು ವ್ಯವಸಾಯ ಮಾಡದೆ ಹಾಗೆ ಖಾಲಿ ಜಾಗವಾಗಿ ಮಟ್ಟಿ ಮತ್ತು ಬಿದಿರು ಬೆಳೆದು ನಿಂತಿತ್ತು. ಅದು 1990ರ ದಶಕ. ಕೇರಳದಿಂದ ವಲಸೆ ಹೋಗುತ್ತಾ ಕರ್ನಾಟಕಕ್ಕೆ ಹೆಜ್ಜೆ ಇಟ್ಟ ಕೇರಳದವರು ಒಂದು ಸಣ್ಣ ಗಿಡದ ಮೂಲಕ ಕರ್ನಾಟಕದ ಕೃಷಿಗೆ ಚಿರಪರಿಚಿತರಾದರು. ಅಂದು ಅವರು ಪರಿಚಯ ಮಾಡಿಕೊಟ್ಟ ಆ ಗಿಡ ಇಂದು ಕರ್ನಾಟಕದಲ್ಲಿ ಹೆಮ್ಮರವಾಗಿ ಬೆಳೆದು ಲಕ್ಷಾಂತರ ರೈತರ ಕುಟುಂಬಕ್ಕೆ ಹಾಲು ನೀಡಿ ಮಲೆನಾಡು ಭಾಗದಲ್ಲಿ ಗುಡ್ಡದ ಬಂಗಾರವೆಂದೇ ಹೆಸರು ಮಾಡಿ ಇದೀಗ ಅಳಿವಿನತ್ತ ಸಾಗ್ತಾ ಇದೆ. ಅಂದಹಾಗೆ ನಾವಿಲ್ಲಿ ಹೇಳ್ತಾ ಇರೋದು ಮಲೆನಾಡು ಭಾಗದಲ್ಲಿ ಗುಡ್ಡದ ಬಂಗಾರವೆಂದೇ ಹೆಸರು ಮಾಡಿದ್ದ, ಪಾಳು ಬಿದ್ದಿದ್ದ ಜಾಗದಲ್ಲಿ ಲಾಭ ತಂದು ಕೊಟ್ಟಿದ್ದ ರಬ್ಬರ್ ಮರದ ಬಗ್ಗೆ. ಅಂದಹಾಗೆ ಇಲ್ಲಿ ದಿಢೀರ್ ಅಂತ ರಬ್ಬರ್ ಅನ್ನು ಯಾಕೆ ರೈತರು ಕಟಾವು ಮಾಡ್ತಾ ಇದ್ದಾರೆ, ಬಂಡವಾಳ ಹಾಕದೆ ಲಾಭ ಗಳಿಸುವ ಬೆಳೆ ಬೇಡವಾಗಿದ್ದು ಯಾಕೆ ಅನ್ನೋದನ್ನ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ರಬ್ಬರ್ನಿಂದ ದಿನಕ್ಕೆ ಕನಿಷ್ಠ 2,000 ಆದಾಯ. ದಿನಕ್ಕೆ ಕೇವಲ 4 ಗಂಟೆ ಕೆಲಸ ಮಾತ್ರ. ಕೇವಲ 5 ವರ್ಷದ ಹಿಂದೆ ಶೃಂಗೇರಿ, ಕೊಪ್ಪ, ತೀರ್ಥಹಳ್ಳಿ, ನರಸೀಪುರ, ಎನ್ಆರ್ಪುರ, ಹೊಸನಗರ, ಸೊರಬ, ಶಿಕಾರಿಪುರ, ಚಿಕ್ಕಮಗಳೂರು ಸೇರಿ ಮಲೆನಾಡು ಭಾಗದಲ್ಲಿ ರಬ್ಬರ್ ಬೆಳೆ ರಾರಾಜಿಸ್ತಾ ಇತ್ತು. ಬೆಳಿಗ್ಗೆ ಬಹುಬೇಗನೆ ಎದ್ದು ರೈತರು ರಬ್ಬರ್ ಟಾಪಿಂಗ್ ಅಂದ್ರೆ ಮರಕ್ಕೆ ಕತ್ತಿಯಿಂದ ಕೊಯ್ದು ಹಾಲು ಬೀಳುವ ಜಾಗಕ್ಕೆ ಪ್ಲಾಸ್ಟಿಕ್ ಚಿಪ್ಪ ಕಟ್ಟಿ ಬರ್ತಿದ್ರು. ಕೇವಲ 1 ರಿಂದ 2 ಗಂಟೆಯಲ್ಲಿ ಈ ಕೆಲಸ ಮುಕ್ತಾಯವಾಗ್ತಿತ್ತು. ಅಂದ್ರೆ ಬೆಳಗ್ಗೆ 5 ಗಂಟೆಗೆ ಟಾಪಿಂಗಿಗೆ ಹೋದ್ರೆ 8 ಗಂಟೆಯ ಹೊತ್ತಿಗೆ ಮನೆಗೆ ವಾಪಸ್ ಆಗ್ತಾ ಇದ್ರು. ಮತ್ತೆ ಮಧ್ಯಾಹ್ನ 12 ಗಂಟೆ ಸಮಯಕ್ಕೆ ಹೋಗಿ ಚಿಪ್ಪಕ್ಕೆ ಬಿದ್ದ ಹಾಲನ್ನು ಒಂದು ಖಾಲಿ ಡ್ರಮ್ಗೆ ಹಾಕಿ ಅದನ್ನು ಸ್ವಲ್ಪ ಗಟ್ಟಿ ಮಾಡಿ ನಂತರ ಶೀಟ್ ಮಾಡಿ ಬಿಸಿಲಿಗೆ ಒಣ ಹಾಕ್ತಾರೆ. ತಾವು ತಯಾರಿಸಿದ ರಬ್ಬರ್ ಶೀಟ್ ಪ್ರಾರಂಭದಲ್ಲಿ ಒಂದು ಶೀಟ್ 3 ರಿಂದ 4 ಕೆಜಿ ತೂಕ ಬರುತ್ತೆ. ಒಣಗಿದ ನಂತರ ಕನಿಷ್ಠ 1 ಅಥವಾ 2 ಕೆಜಿ ರಬ್ಬರ್ ಸಿಗುತ್ತೆ. ಅಂದಹಾಗೆ ಇಲ್ಲಿ ಒಣಗಿದ 1 ಕೆಜಿ ರಬ್ಬರ್ನ ಬೆಲೆ 150 ರಿಂದ 180 ರೂಪಾಯಿ, ಕೆಲವೊಮ್ಮೆ 250ರ ಗಡಿ ದಾಟಿದ್ದು ಇದೆ. 400 ರಬ್ಬರ್ ಮರದಿಂದ ದಿನಕ್ಕೆ ಕನಿಷ್ಠ 15 ರಿಂದ 20 ಕೆಜಿ ರಬ್ಬರ್ ಸಿಗುತ್ತೆ. ಇಲ್ಲಿ ನೀವೇ ಲೆಕ್ಕ ಹಾಕಿ ನೋಡಿ, ಒಬ್ಬ ರೈತ ಕೇವಲ 3 ಗಂಟೆ ಕೆಲಸ ಮಾಡಿ 1 ರಿಂದ 2 ಸಾವಿರ ದಿನಕ್ಕೆ ಆದಾಯ ಗಳಿಸುತ್ತಿದ್ದ. ಇಷ್ಟೊಂದು ಲಾಭದಾಯಕ ಬೆಳೆಯನ್ನು ರೈತ ಯಾಕೆ ಕೈಬಿಟ್ಟ ಅಂತ ನಿಮಗೆ ಗೊತ್ತಾದ್ರೆ ಒಂದು ಕ್ಷಣ ಶಾಕ್ ಆಗ್ತೀರಾ. ದೇಶಕ್ಕೆ ಹೆಚ್ಚಾದ ರಬ್ಬರ್ ಆಮದು. ರಬ್ಬರ್ ಅವನತಿಗೆ ನಾಂದಿ ಹಾಡಿದ ಅಡಿಕೆ. ಮೂರ್ಖರಾದ್ರ ನಮ್ಮ ರೈತರು. ಇಲ್ಲಿ ನಮ್ಮ ಹೊಸನಗರ ತಾಲೂಕು ಒಂದರಲ್ಲೇ 1111 ಹೆಕ್ಟೇರ್ ಇದ್ದ ರಬ್ಬರ್ ಈಗ ಕೇವಲ 699 ಹೆಕ್ಟೇರ್ಗೆ ಬಂದು ನಿಂತಿದೆ. ಇದಕ್ಕೆ ಮೂಲ ಕಾರಣ ಅಂದ್ರೆ ಅಡಿಕೆ. ಹೌದು, ನಮ್ಮ ರೈತರು ಅಡಿಕೆಯ ಅತಿ ಆಸೆಗೆ ಬಿದ್ದು ತಾನು ಸಾಕಿ ಬೆಳೆಸಿದ ಬೃಹತ್ಕಾರದ ರಬ್ಬರ್ ಮರಕ್ಕೆ ಕೊಡಲಿ ಇಟ್ಟಿದ್ದಾನೆ. ಅಡಿಕೆಯ ದರ ಹೆಚ್ಚಿದೆ. ವರ್ಷಕ್ಕೆ 10 ಲಕ್ಷ ಆದಾಯದ ಆಸೆಗೆ ಬಿದ್ದು ಪ್ರತಿದಿನ 1000 ರೂಪಾಯಿ ತಂದುಕೊಡುವ ರಬ್ಬರ್ ಮರ ಕಡಿಯುತ್ತಿದ್ದಾರೆ.
ಇದು ಸಾಲದು ಎಂದು ಭಾರತ ಸರ್ಕಾರ ವಿದೇಶಗಳಿಂದ ರಬ್ಬರ್ ಆಮದು ಮಾಡಿಕೊಳ್ತಾ ಇರೋದು ಮತ್ತು ರಬ್ಬರ್ ನಿರ್ವಹಣೆಗೆ ಜನರ ಕೊರತೆಯಾಗಿರುವುದು ರಬ್ಬರ್ ಅವನತಿಗೆ ಮೂಲ ಕಾರಣವಾಗಿದೆ. ಇದೇ ರೀತಿ ಬೆಳೆಗಾರರು ರಬ್ಬರ್ ಕಡಿಯುವುದನ್ನು ಮುಂದುವರಿಸಿದ್ರೆ ಭವಿಷ್ಯದಲ್ಲಿ ಅಡಿಕೆಯನ್ನು ಮೀರಿಸಿ ರಬ್ಬರ್ ದರ ಹೆಚ್ಚಾಗುವುದರಲ್ಲಿ ಸಂದೇಹವೇ ಇಲ್ಲ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.